ಏನಾದರೂ ಕೋಳಿಗಳು ಕುಣಿಸೋರು ಇಲ್ಲ ಕೋಳಿಗಳನ್ನ ಏನಾದ್ರು ಕುಣಿಸ್ಬೇಕು ಮತ್ತು ಏನಾದರೂ ಮಾಡಬೇಕು ಅಂತಿರೋರು ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ರಿ. ಯಾಕೆ ಅಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ. ಫಸ್ಟ್ ಆಫ್ ಆಲ್ ಏನಾರು ಬೇಸಿಗೆಲಿ ಈ ಥರ ಏನಾರು ಕಾವು ಕೂತೈತೆ ಅಂತಂದರೆ, ಇವಾಗ ನೀವು ಮೊಟ್ಟೆ ಕುಣಿಸ್ತಂತ ಏನಾದ್ರು ಬರೀ ಕಾವು ಬಂದೈತೆ ಅಂದರೆ ನೀರೊಳಗಡೆ ತೊಗೊಂಡಾಗ ಹಚ್ಬೇಡಿ ಸ್ಟ್ರೈಟ್. ಯಾಕಂತಂದರೆ ಕಾವು ಕೂತಿರೋ ಕೋಳಿಗಳು ಒಂದು 2 ದಿನ 3 ದಿನ ಕೂತೈತೆ ಅಂದರೆ ದಯವಿಟ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನು, ಒಂದು 2 ದಿನ 3 ದಿನ ಮೇಯಕ್ಕೆ ಹಾಕಿದ್ಮೇಲೆ ಅದು ತಿರ್ಗಾ ಕೂತ್ಕೋತೈತೆ ಅಂದರೆ ಅದು ಮುಟ್ಬಿಟ್ಟು ಇವತ್ತು ಒಂದಿನ ಪೂರ್ತಿ ಕೂತೈತೆ ಅಂದ ತಕ್ಷಣ ತೊಗೊಂಡೋಗಿ ನೀರೊಳಗೆ ಕಚ್ತು ಅಂತಂದರೆ ಇವಾಗಿರೋ ಟೆಂಪ್ರೇಚರ್ನ ತಡ್ಕೊಳ್ಳೋಕ್ಕಾಗದಂತೆ ಕತ್ತು ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು, ಮತ್ತು ಏನಪ್ಪ ಅಂತಂದರೆ ಕೋಳಿಗೆ ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೆ ಏನು ಮಾಡಿ ಅಂತಂದರೆ ನಿಮ್ಮ ಕೈಲಿ ಕುಣ್ಸೋಕ್ಕಾದರೆ ಕುಣಿಸ್ತಿಲ್ವ ಅಂದರೆ ನೆಕ್ಸ್ಟ್ ಸತಿ ಕುಣಿಸ್ಕೊಳ್ಳೋರಂತೆ ಅಚ್ಚುಕಟ್ಟಾಗಿ ಕೋಳಿಗಳನ್ನ ನೆಮ್ಮದಿಯಾಗಿ ಅವ್ರ ಪಾಡ್ಗೆ ಅವು ಬಿಡ್ರಿ. ಅದನ್ನು ಬಿಟ್ಬಿಟ್ಟು ತುಂಬ ಜನ ಮಾಡ್ತಾರವ್ರು. ಇವತ್ತೊಬ್ರು ಕಸ್ಟಮರ್ ಕಾಲ್ ಮಾಡಿದ್ರು, ಬ್ರೋ ಕೋಳಿನ ನೀರೊಳಗೆ ಕಚ್ದೋ ಕತ್ತೆ ನಿಂತ್ಕೊತಾ ಇಲ್ಲ ಅಂತ. ಬಟ್ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಯಾಕಾಗುತ್ತಾನ ಅಂದರೆ ನಿಮಗೆ ಅದು ಅಂತಂದ್ರೆ ಅದ್ರ ಶಕ್ತಿ ಮತ್ತು ನಿಶಕ್ತಿ ಆಗ್ಬಿಟ್ಟಿರ್ತದೆ. ಅಂದರೆ ಕಾವು ಬಂದಾಗ ಅಂದರೆ ಅದ್ರ ವೆಯ್ಟ್ ಲಾಸ್ ಆಗೋದೇ ಅವಾಗ. ಅಂತಂದರೆ ಇವಾಗ 1 kg ಇರೋ ಕೋಳಿ ಅರ್ಧ kg 1/4 kg ಬರುತ್ತೆ ಫ್ರೆಂಡ್ಸ್.